ಫ್ರೆಂಡ್ಸ್, ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾ ಇವತ್ತು ಬೆರ್ಕಿ ರೊಟ್ಟಿ ಹೆಂಗೆ ಮಾಡ್ತಾರೆ ಅಂತ ಹೇಳ್ತೀನಿ ರೀ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಉಪ್ಪು, ಅರಿಶಿಣ, ಜೀರಿಗೆ, ಅಜ್ವೈನ್, ಪುಡಿ ಖಾರ, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಕೊತ್ತಂಬರಿ, ಎಳ್ಳು, ಜೋಳದ ಹಿಟ್ಟು. ಇಲ್ಲಿ ಒಂದು ಬೌಲ್ ಜೋಳದ ಹಿಟ್ಟು ತೊಗೊಂಡಿದ್ದೇವೆ ರೀ. ಎಕ್ಸಾಕ್ಟ್ ಮೆಜರ್ಮೆಂಟ್ ಹೇಳತ್ತಿದ್ದೇವೆ ರೀ. ಜೋಳದ ಹಿಟ್ಟೆ 3 ಸಲ ತೊಗೋಬೇಕ್ರಿ. ಇದೇ ಸೇಮ್ ಬೌಲಿಂದ ನಾವು ಮೆಜರ್ಮೆಂಟ್ ಹೇಳತ್ತಿದ್ದೇವೆ ರೀ. 1/4 ಬೌಲ್ ಕಡಲೆ ಹಿಟ್ಟು ರೀ, 1/4 ಗೋಧಿ ಹಿಟ್ಟು. ಈಗ ಇದು ರೊಟ್ಟಿ ಬಡಿಯೋದಿರ್ತದಲ್ರಿ, ಅದಕ್ಕೆ ಇದು ಬಡ ಟೈಮಿಗೆ ಹರಿತಾವಂತ ಇದು ಜೀರಾ ತರಿಯಾಗಿ ಕುಟ್ಕೊಂಡಿದ್ದೇವೆ ರೀ. ಇದನ್ನು ಹಾಕಂಬ್ರಿ. ಜೀರದೊಳಗೆ ಅಲ್ಲೇ ಅಜ್ವೈನು ಅದ ರೀ, ಅದನ್ನು ತರಿಯಾಗಿ ಕುಟ್ಕೋಬೇಕ್ರಿ. ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ, ಇಷ್ಟು ಪುಡಿ ಖಾರ, ಇಷ್ಟು ಅರಿಶಿಣ. ಈಗ ಇದು ಚಲೋ ಮಿಕ್ಸ್ ಮಾಡ್ಕೊಂಬ್ರಿ. ಸ್ವಲ್ಪ ಉಪ್ಪು ಹಾಕೊಂಬ್ರಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸ್ ಮಾಡ್ಕೊಂಡು ಬಿಡಂಬ್ರಿ. ಈಗ ನೀರು ಕುದಿಲತ್ತವ್ರಿ, ಇದ್ರೊಳಗೆ ಹಾಕೊಂಬ್ರಿ. ಸೇಮ್ ಜೋಳದ ರೊಟ್ಟಿ ಹೆಂಗೆ ಮಾಡ್ತಿರಲ್ರಿ ಆ ಥರ ಇದು ಸೆಟ್ ಮಾಡ್ಕೋಬೇಕ್ರಿ. ಇದು ಗರಂ ನೀರೇ ಎದಕ್ಕೆ ಹಾಕೋತೇವಪ್ಪ ಅಂದ್ರೆ ಜಿಗಿ ಬರ್ಬೇಕಂತ ಹಾಕೋತೇವ್ರಿ. ನಿಮ್ಮದು ಜೋಳದ ಹಿಟ್ಟು ಭಾಳ ಜಿಗಿ ಇತ್ತಪ್ಪ ಅಂದರೆ ಇದು ಹಾಕೊಂಬದು ಬೇಕಾಗಂಗಿಲ್ಲ ರೀ. ಫಸ್ಟಿಗೆ ಕಡ್ಚಿ ಬಳಸ್ಬೇಕ್ರಿ, ಯಾಕಂದ್ರೆ ಕೈ ಸುಡ್ತದ್ರಿ. ನಾರ್ಮಲ್ ಟೆಂಪ್ರೇಚರ್ ಆಗೋ ತನಕ ಕೈ ಬಳಸ್ಬಾರ್ದ್ರಿ, ಇಲ್ಲಾಂದ್ರೆ ಕೈ ಸುಡ್ತದ್ರಿ. ಇಷ್ಟು ಇರ್ಬೇಕ್ರಿ ಹದ. ಈಗ ಮಾಡೋದು 2 ಮೆಥಡ್ ತೋರಿಸ್ತೇವ್ರಿ. ಫಸ್ಟ್ ಮೆಥಡ್ ರೀ, ಕೈಲಿ ಬಡಿಯೋದು. ಈ ರೀತಿ ಮಾಡ್ಕೋಬೇಕ್ರಿ. ಫಸ್ಟ್ ರೌಂಡ್ ಕೆಳಗೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ. ಈ ರೀತಿ ಮಾಡ್ಕೋತ ಹೋಗ್ಬೇಕ್ರಿ. ಈಗ ಸ್ವಲ್ಪ ಎಳ್ಳು ಹಾಕಂಬ್ರಿ, ಅದ್ರ ಮೇಲೆ ಇಟ್ಟು ಬಿಡಂಬ್ರಿ. ಈಗ ಈ ಥರ ಮಾಡ್ಕೋಬೇಕ್ರಿ. ಒಂದು ಕೈ ಬಡಿಬೇಕ್ರಿ, ಒಂದು ಕೈಲಿ ಹಿಂಗೆ ರೌಂಡ್ ಮಾಡ್ಕೋತ ಹೋಗ್ಬೇಕ್ರಿ. ಅದು ಇನ್ನೊಂದು ಇದು ಲೆಫ್ಟ್ ಕೈ ಏನು ರೌಂಡ್ ಮಾಡತ್ತಿದ್ದೇವಲ್ರಿ, ಇದ್ರಲ್ಲಿತ್ತ ಹಿಂಗೆ ಮಾಡ್ರೆ ರೊಟ್ಟಿ ಹರಂಗಿಲ್ಲ ರೀ. ಒಟ್ಟ ಕೊನೆಗೆ ಹರ್ಕೋತ ಬರಂಗಿಲ್ಲ ರೀ. ಹಿಂಗೆ ರೌಂಡ್ ಮಾಡ್ಕೋತ ಹೋಗ್ಬೇಕ್ರಿ. ಈ ರೀತಿ ಮಾಡ್ಕೋತ ಹೋಗ್ಬೇಕ್ರಿ. ಕಂಟಿನ್ಯೂ ಆಗಿ ಮಾಡ್ಬೇಕ್ರಿ, ಹರಂಗಿಲ್ಲ ರೀ. ಈಗ ಚಲೋ ಬಡಿಬೇಕ್ರಿ. ಈ ರೀತಿ ದೊಡ್ಡ ಆಗ್ತದ್ರಿ. ಅವಾಗ 2 ಕೈ ಬಳಸ್ಬೋದ್ರಿ. ನಾವು 2 ಸೈಡ್ ಎಳ್ಳು ಹಚ್ಚಿ ರೊಟ್ಟಿ ಬಡ್ದೇವ್ರಿ, ನೀವು ನೋಡ್ಬೋದ್ರಿ. ಈಗ ಹಿಂಗೆ ತೊಗೋಬೇಕ್ರಿ. ಒಂದು ಕೈಲಿ ಈ ರೀತಿ ಮಾಡಿಕೊಂಡು ಮ್ಯಾಲೆ ಹಾಕಿಬಿಡ್ಬೇಕ್ರಿ. ಇದು ಕೆಳಗೇನು ಹಿಟ್ಟು ಹತ್ತಿದಿರ್ತದಿಲ್ರಿ, ಇದು ಯಾವಾಗಲೂ ಇದು ಮೇಲೆ ಇರಬೇಕ್ರಿ. ಸ್ವಲ್ಪ ಸುಡಕ್ಕೆ ವೇಟ್ ಮಾಡ್ಬೇಕ್ರಿ. ಅಷ್ಟು ತನಕ ನಾವು ಇನ್ನೂ ಒಂದು ರೆಡಿ ಮಾಡ್ಕೊಂಬ್ರಿ. ಈಗ ಹಚ್ಕೊಂಬ್ರಿ ನೀರು. ಈ ಥರ ಹಳ್ಳಗೆ ಮಾಡ್ಬೇಕ್ರಿ. ಜಾಸ್ತಿ ಪ್ರೆಷರ್ ಹಾಕಬಾರ್ದ್ರಿ, ಇಲ್ಲಾಂದ್ರೆ ಹರ್ಕೋತ ಬರ್ತದ್ರಿ. ಈಗ ಇದು ಇಮಿಡಿಯೇಟಾಗಿ ಫ್ಲಿಪ್ ಮಾಡಬಾರ್ದ್ರಿ. ಇದು ಏನು ನೀರು ಇರ್ತದಿಲ್ರಿ, ಇದು ಹಿಂಗೆ ಒಣಗಬೇಕ್ರಿ ಪೂರ. ಆಮೇಲೆ ತಿರುಗಿಸ್ಬೇಕ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಬರ್ರಿ, ಜಾಸ್ತಿ ಇಲ್ರಿ, ಸ್ವಲ್ಪ ರೀ. ಅದು ಏನು ನೀರು ಹಚ್ಚಿರ್ತೇವಲ್ರಿ, ಅದು ಒಣಗಿದ ಮೇಲೆ ಎಣ್ಣೆ ಹಚ್ಕೋಬೇಕ್ರಿ. ನಾವು ಈಗ ತಿರುಗಿಸಿದೇವ್ರಿ. ಈ ಸೈಡ್ನು ಸ್ವಲ್ಪ ಎಣ್ಣೆ ಹಚ್ಚಂಬ್ರಿ, ಟೇಸ್ಟ್ ಭಾರಿ ಆಗ್ತದ್ರಿ. ಈಗ ಇನ್ನೊಂದು ಮೆಥಡ್ ಹೇಳತ್ತಿದ್ದೇವ್ರಿ, ಪೈಪ್ಲಿಂದ ಮಾಡೋದ್ರಿ. ಇದನ್ನು ಭಾಳ ಈಸಿ ಅದ ರೀ. ಏನಿಲ್ಲರಿ, ಎಲ್ಲ ಕಡೆ ಈಕ್ವಲಾಗಿ ಹಿಂಗೆ ಲಟ್ಟೈಸ್ಕೊತ ಹೋಗ್ಬೇಕ್ರಿ. ಇಷ್ಟೇ ಮಾಡ್ಬೇಕ್ರಿ, ಭಾಳ ಈಸಿ ಅದ ರೀ. ನೀವು ನೋಡ್ಬೋದ್ರಿ ಎಷ್ಟು ಭಾರಿ ಆಗ್ಯಾವ್ರಿ, ತೆಳ್ಳಗಾಗ್ಯಾವ್ರಿ ಎಕ್ದಮ್. ಇದು ಬಡ್ದಿದ್ದದ ರೀ, ಕೈಲಿ ಬಡ್ದಿದ್ದದ ರೀ ಇದು. ನೀವು ನೋಡ್ಬೋದ್ರಿ, ಎಕ್ದಮ್ ಭಾರಿ ಬಂದಿದ್ರಿ, ಪತ್ಲಾ ಬಂದಿದ್ರಿ, ಭಾರಿ ಆಗ್ಯದ್ರಿ. ರೌಂಡ್ ಪೈಪ್ಲಿಂದೂ ಭಾರಿ ಬಂದಿದ್ರಿ. ಇಲ್ಲಿ ನಾವು 2 ಮೆಥಡ್ ತೋರಿಸಿದ್ದೇವ್ರಿ. ಇದು ಕೈಲಿ ಬಡ್ದಿದ್ದದ ರೀ, ಇದು ಪೈಪ್ಲಿಂದ ಮಾಡಿದ್ದದ ರೀ ರೊಟ್ಟಿ. 2 ಭಾರಿ ಆಗ್ಯಾವ್ರಿ, ತೆಳ್ಳಗಾಗ್ಯಾವ್ರಿ. ನೀವು ನೋಡ್ಬೋದ್ರಿ, ಎಕ್ದಮ್ ಪೇಪರ್ ಟೈಪ್ ತೆಳ್ಳಗಾಗ್ಯಾವ್ರಿ. ಇದಕ್ಕೆ ನಾವು ಕಾಂಬಿನೇಷನ್ ಒಳಗೆ ಶೇಂಗಾ ಹಿಂಡಿ, ಮೊಸರು ಮತ್ತು ಗಟ್ಟಬೇಳೆ ತೊಗೊಂಡಿದ್ದೇವೆ ರೀ. ಗಟ್ಟಬೇಳೆದು ವಿಡಿಯೋ ಆಲ್ರೆಡಿ ಮಾಡಿದ್ದೇವೆ ರೀ, ಅದರದ್ದು ಲಿಂಕ್ ನಾವು ಹಾಕ್ತೀನಿ ರೀ ಡಿಸ್ಕ್ರಿಪ್ಷನ್ ಒಳಗೆ. ನಾವು ಹೇಳಿದ ಮೆಥಡ್ ಎಕ್ದಮ್ ಪರ್ಫೆಕ್ಟ್ ಅದ ರೀ. ಪರ್ಫೆಕ್ಟಾಗಿ ಬೆರ್ಕಿ ರೊಟ್ಟಿ ಆಗ್ತಾವ್ರಿ, ಹರಿಲಾರ್ದಂಗೆ ಆಗ್ತಾವ್ರಿ. ಮತ್ತು ಹೆಂಗಾಗ್ಯದಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.